ಬದಾಮಿ ಒಳಗೆ ಅದೇ ಇತ್ತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ನಾನು ಎಲ್ಲಿ ಮಾಡ್ತಾ ಇದ್ದೀನಿ ಅಂದರೆ, ನೋಡ್ತಾ ಇರ್ಬೋದು ಇಲ್ಲಿ ಫ್ಲೈಟ್ ಹೋಗ್ತಾ ಇದ್ದಾವೆ. ಬೆಂಗಳೂರು ಏರ್ಪೋರ್ಟಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸರ್ಪ್ರೈಸಲ್ಲಿ. ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವರೆಲ್ಲ ನನ್ನ ಫ್ರೆಂಡ್ಸು. ಇನ್ನು ಇಲ್ಲೆಲ್ಲ ಫುಲ್ಲು ಗ್ರೂಪ್ ಎಲ್ಲ ಇದೆ. ಆಮೇಲೆ ತೋರಿಸ್ತೀನಿ ಗ್ರೂಪ್ ಎಲ್ಲ. ಮತ್ತೆ ತಡ ಮಾಡೋಣ, ನಡೀರಿ. ನಮ್ಮ ಜರ್ನಿ ಸ್ಟಾರ್ಟ್ ಇವಾಗ. ಚಲೋ ಹೋಗೋಣ. ಹೋಗೋಣ. ಚಲೋ ನಡಿ. ನೋಡಿ, ನಾನು ಟ್ರಿಪ್ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಒಂದು ಸ್ವಲ್ಪ ರೆಡಿ ಆಗಬೇಕಲ್ಲ ಅಂತಂದು ನಾನು ಸೆಲೂನ್ಗೆ ಬಂದಿದ್ದೀನಿ. ಯಾವ ಸೆಲೂನ್ ಅಂತಂದರೆ ALG ಸೆಲೂನ್ ಅಂತಂದಿದ್ದು ಹಾಸನಲ್ಲಿರೋದು. ಇದು ತುಂಬ ಚೆನ್ನಾಗಿದೆ. ಎಲ್ಲ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಇವರೆಲ್ಲ. ಹಾಗಾಗಿ ನಾವು ಇಲ್ಲೇ ಬರೋದು ಯಾವಾಗಲೂ. ನಾನು ಏನು ಮಾಡಿಸ್ಕೊಂಡಿದ್ದೀನಿ ಅಂತಂದರೆ, ಬರೀ ಐಬ್ರೋ ಅಷ್ಟೇ ಮಾಡಿಸ್ಕೊಂಡಿದ್ದೆ ನಾನು. ಮತ್ತು ಬೇರೆ ಏನೂ ಮಾಡಿಸ್ಕೊಳ್ಳಿಲ್ಲ, ಟೈಮ್ ಇರಲಿಲ್ಲ. ಬರೀ ಐಬ್ರೋ ಮಾಡಿಸ್ಕೊಂಡಿದ್ದೇನೆ. ನೋಡಿ ಒಳಗಡೆ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೆಲೂನು ಒಂದು ಸಾರಿ ಫುಲ್ ಏನೂ ತೋರಿಸಿಲ್ಲ, ಸ್ವಲ್ಪ ತೋರಿಸಿದ್ದೀನಿ. ಅದಾದಮೇಲೆ ಮನೆಗೆ ಬಂದಮೇಲೆ ಫೈನಲ್ಲು ಪ್ಯಾಕಿಂಗ್ ಆಗಿದೆ ಇಲ್ಲ ಅಂತ ಮಾಡ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಆದಂಗೆ ಜೊತೆ ಬಟ್ಟೆ ಅಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡೆ. ಇದು ಎಲ್ಲ ಡ್ರೆಸ್ ಇಟ್ಕೊಂಡಿನಿ. ಇದು ಒಂದು ಸಾರಿ ಸೆಟ್ ಎಲ್ಲ ಹುಡುಗರಿಗೆ. ಓಕೆ ಫೈನ್. ಒಂದು ದೇವಸ್ಥಾನಕ್ಕೆ ಸೀರೆ ಉಡೋಣ ಅಂತ. ಇದು ಎಲ್ಲ ಆಯ್ತು ಪ್ಯಾಕಿಂಗ್. ಲಾಕ್ ತೊಗೊಂಡೆ ಅದಕ್ಕೆ? ತೊಗೊಂಡಿದ್ದು. ಸರಿ. ಇದು ಸ್ವಲ್ಪ ಬೆಳಗ್ಗೆ ಸ್ಯಾಂಡ್ವಿಚ್ಗಳಿಗೆಲ್ಲ ಯಾಕಂದ್ರೆ 10:30 ಆಗುತ್ತೆ ಮುಟ್ಟೋದಕ್ಕೆ. ಇಲ್ಲಿ ಹೋಟೆಲ್ನಾಗ ಬ್ರೇಕ್ಫಾಸ್ಟ್ ಕೊಡಂಗಿಲ್ಲ ನಾವು? ಕೊಡ್ತಾರ. ನಾವು ಮುಟ್ಟೋದೇ 10:30ಗೆ ಮುಟ್ತೀವಲ್ಲ. ಹೊರಗೆ ಲಗೇಜ್ ತೊಗೊಂಡು ಹೊರಗೆ ಹೋಗೋದ್ರಾಗ 11 ಆಗುತ್ತೆ. ಟ್ಯಾಬ್ಲೆಟ್ ಅದು ತೊಗೋಬೇಕಲ್ಲ. ಸರಿ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ? ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿನಿ. ಸರಿ, ಓಕೆ. ಸೈಡ್ ಬ್ಯಾಗ್, ಸ್ಟೋಲನ್. ಆಯ್ತಾ? ಓಕೆ, 2 ಬ್ಯಾಗ್ ಆಯಿತು. ಇದು ಸೈಡ್ ಬ್ಯಾಗು. ಸ್ಟೋಲನ್ನು ಜರ್ಕಿನ್ ಒಂದು ತೊಗೊಂಡ್ರೆ ಆಗೋದಿಲ್ಲ. ಓಕೆ, ರೆಡಿ. ಚಲೋ. आज बा टाइम भाड़ा था बा बा लेट आगता आयता ಎಲ್ಲ ತಗೊಂಡಿದ್ದು. ದೇವ್ರ ನಮಸ್ಕಾರ ಮಾಡಿ. ದೇವ್ರ ನಮಸ್ಕಾರ. ಬಾ ಟೈಮ್ ಆಗಕತ್ತೈತಿ, ಲೇಟ್ ಆಗತ್ತಿಲ್ಲ ಅಂದ್ರೆ ದೇವ್ರ ನಮಸ್ಕಾರ ಮಾಡಿಯಾ? ಜಯ ನಮಸ್ಕಾರ ಮಾಡಿ. ಸರಿ, ನಡಿ ಬಾ. ಆರಾಮಾಗಿ ಬಾ. ಹ್ಯಾಪಿ ಜರ್ನಿ. ನೀವು ಆರಾಮಾಗಿರ್ರಿ. ಓಕೆ, ಟೈಮ್ ಸರಿಯಾಗಿ ಊಟ ಮಾಡ್ಕೊಂಡಿರಿ. ಸರಿ. ಓಕೆ, ಫೋನ್ ಮಾಡ್ತೀನಿ. ಆಯ್ತು. ಸಿಗಲ್ಲ ಫೋನ್ ನಾನಲ್ಲ, ನೀ ಮಾಡ್ತಿರ್ಬೇಕು. ಎಲ್ಲಿರ್ತೀವಿ ಅವಾಗ ಮೆಸೇಜ್ ಹಾಕ್ತಿರ್ಬೇಕು, ಇಲ್ಲದೇನೆ ಅಂತ. ಸರಿ, ಓಕೆ, ಬಾಯ್. ನೋಡಿ, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಯಾವಾಗಂದರೆ ನಾವು ಹಾಸನಿಂದ 11ವರೆಗೆ ಬಿಟ್ಟಿವಿ. ನಾವು ಎದರಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ, ಇಲ್ಲಿ ನಮ್ಮ ಓನರ್ ಇದ್ದಾರಲ್ಲ, ಅವ್ರ ಫ್ರೆಂಡ್ ಕಾರಲ್ಲಿ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ವಿ. ಇದು ಹಾಸನಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಟೋಲ್ ಬರುತ್ತೆ, ಅದು ಇದು. ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗಿ ಆಮೇಲೆ ಇಲ್ಲಿ ನೋಡಿ ಏರ್ಪೋರ್ಟ್ ರೋಡ್. ಇದು ಏರ್ಪೋರ್ಟ್ ಹತ್ರ ಬಂತು. ಈಗ ನಾವೆಲ್ಲಿ ಹೋಗ್ಬೇಕಂದ್ರೆ ಟರ್ಮಿನಲ್ 1ಕ್ಕೆ ಹೋಗಬೇಕು. ಹಾಗಾಗಿ ಟರ್ಮಿನಲ್ 1 ಕಡೆ ಹೋಗ್ತಾ ಇದ್ದೀವಿ. ನಾವು ತುಂಬ ವರ್ಷ ಆಯಿತು ಟರ್ಮಿನಲ್ 1 ಕಡೆ ಹೋಗದೆ. ನಾವು ಒಂದು 4-5 ವರ್ಷ ಆಯಿತು ಆ ಕಡೆ ನೋಡಿಲ್ಲ. ಯಾವಾಗಲೂ ಟರ್ಮಿನಲ್ 2 ಕಡೆನೇ ಹೋಗ್ತಾ ಇದ್ದದ್ದು. ನೋಡೋಣ ಯಾವ ಥರ ಇದೆ, ಚೇಂಜ್ ಆಗಿದೆ ನಾ ಏರ್ಪೋರ್ಟ್ ಇದು ಅಂತಂದು ನೋಡೋಣ. ನಾವು ಟರ್ಮಿನಲ್ 1 ಕಡೆ ಬಂದ್ವಿ. ನೋಡಿ ಒಳಗಡೆ ಬಂದು ಹಂಗೇನು ಚೇಂಜ್ ಏನು ಆಗಿಲ್ಲ, ಮೊದಲು ಹೆಂಗಿತ್ತು ಅದೇ ಥರನೇ ಇದೆ. ಟರ್ಮಿನಲ್ 2 ಮಾತ್ರ ತುಂಬ ಚೆನ್ನಾಗಿ
ಕಟ್ಟಿದ್ದಾರೆ. ಇದು ಹೇಗಿತ್ತು ಹಾಗೆ ಇತ್ತು ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು, ಇವರು ಹೊಸಕೋಟೆಯವರು. ಒಂದು ಫೋಟೋ ತೆಗೆಸ್ಕೊಂಡಿವಿ. ಬೆಂಗಳೂರು ಅಂತ ನೇಮ್ ಇತ್ತು. ಇದು ನೋಡಿ ನಮ್ಮದು ಟ್ರಿಪ್ದು ಗ್ರೂಪ್ ಜನ. ಇದು ನಾವು ಟ್ರಾವೆಲ್ಸ್ ಕಡೆಯಿಂದ ಇಷ್ಟು ಜನ 45 ಜನ ಹೋಗ್ತಾಯಿದ್ವಿ. ಅವ್ರದ್ದೆಲ್ಲ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ನೋಡಿ. ಇದು ಬೆಂಗಳೂರು ಅಂತ ಬರೆದಿದೆ. ಅದಾದಮೇಲೆ ನೋಡಿ ಬ್ಯಾಗ್ ಚೆಕ್-ಇನ್ ಹಾಕಿ ಇವಾಗ ನಾವು ಮೇಲೆ ಬಂದ್ವಿ. ಮೇಲೆ ಬಂದು ಇವಾಗ ನಾವು ಹಾಸನಿಂದ ಹಿಂದಿನ ದಿನವೇ 11 ಗಂಟೆಗೆ ಬಿಟ್ಟಿದ್ವಲ್ಲ, ಹಾಗಾಗಿ ನಾವು ಬ್ರಷ್ ಏನು ಮಾಡಿರಲಿಲ್ಲ, ಏನಿಲ್ಲಲ್ಲ. ಹಾಗಾಗಿ ನಾವು ಬ್ಯಾಗೆಲ್ಲ ಚೆಕ್-ಇನ್ಗೆ ಹಾಕಿ ಮೇಲೆ ಬಂದು ವಾಶ್ರೂಮ್ಗೆ ಹೋಗಿ ನೋಡಿ ಬ್ರಷ್ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ರೆಡಿಯಾಗಿ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ನೋಡಿ. ಫ್ರೆಶ್ ಆಗಿ ನಾವು ಬೋರ್ಡಿಂಗ್ ಪಾಸ್ ತೊಗೊಂಡು ಇನ್ನೇನು ಫ್ಲೈಟ್ ಕಡೆ ಹೋಗ್ತಾಯಿದ್ದೀವಿ ನೋಡಿ. ಆ ಕಡೆ ಈ ಕಡೆ ಫ್ಲೈಟ್ ನಿಂತಿದ್ವಲ್ಲ, ಹಿಂಗಾಗಿ ಚಿಕ್ಕದೊಂದು ವಿಡಿಯೋ ಮಾಡಿಗೆಸಿಂದ ನಾನು ಇವಾಗ ಫ್ಲೈಟ್ ಒಳಗಡೆ ಹೋಗ್ತಾಯಿದ್ದೀನಿ. ಹೋದ್ಮೇಲೆ ನನ್ನ ಸೀಟ್ ಎಲ್ಲಿದೆ ಅಂತ ನೋಡಿ ಅಲ್ಲಿ ಹೋಗಿ ನನ್ನ ಲಗೇಜ್ ಎಲ್ಲ, ನಂದು ಕ್ಯಾಬಿನ್ ಬ್ಯಾಗ್ ಇತ್ತಲ್ಲ, ಹಾಗಾಗಿ ಮೇಲೆ ಇಟ್ಟು ನನ್ನ ಸೀಟ್ ಎಲ್ಲಿದೆ ಅಂತ ಅಲ್ಲಿ ಕೂತ್ಕೊಂಡು ನಮ್ಮ 4 ಜನ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಬಂದಿತ್ತು, ಹಾಸನವ್ರದ್ದು ಇನ್ನೊಂದು ಕಡೆ ಬಂದಿತ್ತು. ಹಿಂಗಾಗಿ ಕೂತ್ಕೊಂಡಾದ್ಮೇಲೆ ಏರ್ಪೋರ್ಟ್ ಬಂತು, ಭುವನೇಶ್ವರಿ ಏರ್ಪೋರ್ಟ್ ಬಂದಾದ್ಮೇಲೆ ಅಲ್ಲೊಂದು ಹೋಟ್ಲ್ ಕಾಣಿಸ್ತಾ ಇದೆ ನೋಡಿ. ಯಾವುದಂದರೆ idli.com ಅಂತಂದು ಚೆನ್ನಾಗಿ ಅನ್ನಿಸ್ತು. ಹಿಂಗಾಗಿ ಒಂದು ವಿಡಿಯೋ ಮಾಡಿದೆ ನಾನು. ಇಲ್ಲದೆ ನೋಡಿ idli.com. ಅದಾದಮೇಲೆ ನಮ್ಮ ಲಗೇಜ್ ಕಡೆ ನಾವು ಹೋಗ್ತಾಯಿದ್ವಿ. ನಮ್ಮ ಲಗೇಜ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಒಂದು ಚಿಕ್ಕದೊಂದು ವಿಡಿಯೋ ಮಾಡಿಕೊಂಡೆ ಒಳಗಡೆ, ಏರ್ಪೋರ್ಟ್ ಒಳಗಡೆ. ಚೆನ್ನಾಗಿದೆ ಏರ್ಪೋರ್ಟು. ಅದಾದಮೇಲೆ ಹೊರಗಡೆ ಬಂದ್ವಿ, ಲಗೇಜ್ ತೊಗೊಂಡು ಹೊರಗಡೆನೂ ಚೆನ್ನಾಗಿದೆ ಏರ್ಪೋರ್ಟ್ ಅದೆಲ್ಲ. ಹೊರಗಡೆ ಬಂದು ನಮ್ಮ ಬಸ್ ಹತ್ರ ಬಂದ್ವಿ. ಬಸ್ ಹತ್ರ ಬಂದು ನಮ್ಮ ಲಗೇಜ್ ಎಲ್ಲ ಬಸ್ ಒಳಗಡೆ ಇಟ್ಟು ನಾವೀಗ ಒಳಗಡೆ ಹೋಗ್ತಾಯಿದ್ವಿ. ನಾವು ಹಾಸನಿಂದೆಲ್ಲ ಬಂದಿದ್ದು, ಹಾಗಾಗಿ ನಾವು ಫ್ರೆಶ್ ಆಗಿರಲಿಲ್ಲ. ನಮಗೋಸ್ಕರ 2 ರೂಮ್ ಬುಕ್ ಮಾಡಿದ್ಮೇಲೆ ನಾವು 4 ಜನ ಹೋಗಿ ಫ್ರೆಶ್ ಆಗಿ ಬಂದ್ವಿ. ಇನ್ನು ಬೇಗಿರೋರೆಲ್ಲ ಹೊಸಕೋಟೆ ಬೆಂಗಳೂರದವ್ರು ಬಂದಿದ್ರಲ್ಲ, ಅವ್ರು ಬೆಳಗಿನ ಜಾವ 4 ಗಂಟೆಗೆ ಬಂದ್ರಲ್ಲ, ಹಾಗಾಗಿ ಅವ್ರ ಮನೆಯಿಂದನೇ ಫ್ರೆಶ್ ಆಗಿ ಬಂದರು. ನಾವಿಲ್ಲ ಹೋಗಿ ಹೋಟ್ಲಲ್ಲಿ ಫ್ರೆಶ್ ಆದ್ವಿ ನೋಡಿ. ಇವಾಗ ಬಸ್ಸಲ್ಲಿ ಕುಂತ್ಕೊಂಡು ಹೋಗ್ತಾಯಿದ್ವಿ. ಇವರಿಬ್ಬರು ಯಾರು ಹುಡುಗರು ಗೊತ್ತಾ ನಿಮಗೆ? ಗೆಸ್ ಮಾಡಿ. ಇವರಿಬ್ಬರು ಭಾಳ ವಿಶೇಷವಾಗಿದ್ದಾರೆ. ಇವರಿಬ್ಬರು ನನಗೆ ಗೊತ್ತಿದ್ದಿಲ್ಲ ಮೊದಲಿಗೆ ಯಾರು ಏನು ಅಂತಂದು. ಬಿಜು ಪಟ್ನಾಯಕ್ ಏರ್ಪೋರ್ಟ್. ಓಕೆ, ಇಲ್ಲಿಂದ ನಾವು ವೆನಸ್ ರೆಸ್ಟೋರೆಂಟ್ ಹೋಗ್ತೀವಿ. ಅಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಲಿಂಗರಾಜ್ ಟೆಂಪಲ್ ಮೇನ್ಲಿ ನೋಡಿಕೊಂಡು, ಅಲ್ಲಿ ಕೇದಾರ್ ಗೌರಿ ಮತ್ತೆ ಮುಂತಾದ ಟೆಂಪಲ್ಗಳಿದ್ದಾವೆ. ಅದನ್ನ ನೋಡ್ಕೊಂಡು ನಾವು ಮಧ್ಯಾಹ್ನ ಊಟಕ್ಕೆ ಅದೇ ವೇನಸ್ ಟೆಂಪಲ್ಗೆ ಬರ್ತೀವಿ. ಮತ್ತೆ ವೇನಸ್ ಅಲ್ಲಿ ಊಟ ಮಾಡಿಕೊಂಡು ಸಾಧ್ಯವಾದ್ರೆ ಧವಳಿ ಸ್ತೂಪ ನೋಡಿಕೊಂಡು ಅಲ್ಲಿಂದ ಸ್ಟ್ರೇಟ್ ಸಖಿ ಗೋಪಾಲ ಟೆಂಪಲ್ ನೋಡ್ಕೊಂಡು ಪುರಿ ಆಲ್ಟ್ ಮಾಡ್ತೀವಿ. ಓಕೆ, ಆಮೇಲೆ ಇನ್ನೊಂದು ರಿಕ್ವೆಸ್ಟ್, 3 ದಿನ ಮಾತ್ರ ಬೇಜಾರು ಮಾಡ್ಕೊಂಡಿರಾ ಟ್ಯಾಗ್ ಹಾಕೊಳ್ಳಿ. ಯಾಕೆಂದ್ರೆ ನೀವು ಟ್ಯಾಗ್ ಹಾಕೊಂಡಿಲ್ಲ ಅಂದ್ರೆ ಬೇರೆಯವ್ರು ಬಂದು ನಿಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿ ನೋಡ್ರಿ, ಇವಾಗ ಒದ್ದಾಟ ಆಯ್ತು ಕೆಳಗಡೆ. ಅಲ್ಲಿ ಯಾರೋ ಒಬ್ರು ಕೂತ್ಕೊಂಡು ಅಳ್ತಾವ್ರೆ, ಅದ್ರ ಜೊತೆ ನೋಡ್ಕೊಂಡು ಕೂತವ್ರೆ, ನಮ್ ಲಗೇಜ್ ಬಂದಿಲ್ಲ ಅನ್ಕೊಂಡು. ಈ ತರ ಎಲ್ಲ ಆಗ್ತವೆ. ಅದಕ್ಕೋಸ್ಕರ ದಯವಿಟ್ಟು 3 ದಿನ ಫ್ಲೈಟ್ ಹತ್ತೋವರೆಗೂ ಬೇಕಾದ್ರೆ ಟ್ಯಾಗ್ ಹಾಕೊಂಡಿರಿ. ನೋಡಿ, ಇಲ್ಲಿ ಯಾರೋ ಬಂದ್ರು ನಮ್ ಲಗೇಜ್ ನಿಮ್ದ್ರಲ್ಲಿ ಹಾಕಿದ್ರಿ ಅಂತ ಹವಾ ಹೊಡಿತಾವ್ರ ನಮ್ಗೇನೆ. ಆದ್ರಿಂದ 3 ದಿನ ನನಗೂ ಗುರ್ತು ಸಿಗುತ್ತೆ. ಓಕೆ, ಕ್ಯಾಬ್ ಕೊಡ್ಬೋದಾಗಿತ್ತು, ಬಟ್ 3 ದಿನಕ್ಕೆ ವರ್ಕೌಟ್ ಆಗಲ್ಲ ಅಂತ ಕೊಟ್ಟಿಲ್ಲ. 5 ಡೇಸ್ ಆಗಿದ್ರೆ ಕೊಡ್ತಾ ಇದ್ದೆ. ಇರ್ಲಿ, ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿದೆ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಅವರು ಇಷ್ಟೊತ್ತು ಹೇಳಿದ್ರಲ್ಲ, ಅವ್ರು ಯಾರಪ್ಪ ಅಂತಂದರೆ ಈ ಟೂರ್ ಏಜೆಂಟ್ ಅವರು. ಅವ್ರ ಹೆಸರು ರವಿಕುಮಾರ್ ಅಂತಂದು. ನಾನು ಕೆಳಗಡೆ ಹಾಕಿರ್ತೀನಿ ಅವ್ರ ಹೆಸರು, ಅವ್ರ ಫೋನ್ ನಂಬರ್ ಹಾಕಿರ್ತೀನಿ ನಾನು. ಇವ್ರ ಕಡೆಯಿಂದನೇ ನಾವು ಈ ಟ್ರಿಪ್ಪಿಗೆ ಬಂದಿದ್ದು. ನಾವು ನೋಡಿ ಇವಾಗ ಹೋಟ್ಲಿಗೆ ಬಂದು ಫ್ರೆಶ್ ಆದ್ವಿ ಟಿಫನ್ ಮಾಡೋಕ್ಕಂತ ಇಲ್ಲಿ ಹೋಟ್ಲಿಗೆ ಬಂದಿದ್ವಿ ನೋಡಿ. ಇಡ್ಲಿ, ವಡೆ, ಉಪ್ಪಿಟ್ಟು, ಸಾಂಬಾರು, ಚಟ್ನಿ ಮತ್ತು ದೋಸೆ, ಇಷ್ಟೆಲ್ಲ ವೆರೈಟಿ ಇತ್ತು. ತುಂಬ ಚೆನ್ನಾಗಿತ್ತು. ದೋಸೆ ಅಂತಷ್ಟು ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ವಡೆನೂ ಅಷ್ಟೇ ಗರಿ ಆಗಿತ್ತು, ಚೆನ್ನಾಗಿ ಟೇಸ್ಟೂ ಇತ್ತು. ಹಾಗೆ ಚೆನ್ನಾಗಿ ಕೊಟ್ಟರು. ಬೆಳಗಿನ ಟಿಫಿನ್, ಫಸ್ಟು ಟಿಫಿನ್ನು ಚೆನ್ನಾಗಿತ್ತು. ಇವಾಗ ನಾವೆಲ್ಲ ಟಿಫಿನ್ ತಿಂದು ಮತ್ತು ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ನೋಡಿ, ಇದು ಭುವನೇಶ್ವರಿ ಊರು ನೋಡಿ. ಇದು ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿಂದ ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಲಿಂಗರಾಜ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ಏನಂದರೆ ನಿಮಗೇನೂ ತೋರ್ಸೋಕ್ಕಾಗಿಲ್ಲ ನಾನು, ಯಾಕಂದರೆ ಫೋನ್ ಅಲೌವ್ ಇಲ್ಲ, ಕ್ಯಾಮ್ರಾ ಅಲೌಡ್ ಇಲ್ಲ, ಏನೂ ಇಲ್ಲ.
ಹಾಗಾಗಿ ನಿಮಗೆ ನಾನು ಏನೂ ತೋರಿಸ್ಲಿಲ್ಲ. ಹೊರಗಡೆದಷ್ಟೇ ಗೋಪುರ ಕಾಣಿಸ್ತೀನಿ. ಗೋಪುರ ದರ್ಶನ ತಗೊಳ್ಳಿ. ಗೋಪುರದಲ್ಲಿ ತ್ರಿಶೂಲ ಮತ್ತು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ದೂರಲ್ಲಿ ಗೋಪುರ. ಹತ್ತಿರದಲ್ಲಿನೂ ತೋರಿಸ್ತೀನಿ ನಾನು ನಿಮಗೆ. ಗೋಪುರದ ಮೇಲೆ ತ್ರಿಶೂಲ ಮೇಲೆ ಬಾವುಟ ಇದೆ. ಯಾವುದೇ ದೇವಸ್ಥಾನದಲ್ಲಿ ಬಾವುಟ ಇರುತ್ತೆ, ಅದನ್ನು ನೋಡಿ ದರ್ಶನ ಮಾಡ್ಕೋಬೇಕು ನಾವು. ಕ್ಯಾಮ್ರಾ ಫೋನ್ ಏನು ಅಲೌಡ್ ಇರಲಿಲ್ಲ, ಹಾಗಾಗಿ ಮತ್ತು ನಾವು ಹೊರಗಡೆ ಬಂದಮೇಲೆ ಫೋನ್ ತೊಗೊಂಡು ವಿಡಿಯೋ ಮಾಡಿದ್ವಿ. ನೋಡಿ ಇದೇ ನೋಡಿ ಮೇಲೆ ಗೋಪುರ ನೋಡಿ ದರ್ಶನ ಮಾಡ್ಕೊಳ್ಳಿ. ಲಿಂಗರಾಜ ಟೆಂಪಲ್ಲು ತುಂಬ ದೊಡ್ಡದಾಗಿದೆ. ಒಳಗಡೆ ಹೋದರೆ ನೀವು ಒಂದೇಳೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ತುಂಬ ದೊಡ್ಡದಾಗಿದೆ. ಒಳಗಡೆ ಚಿಕ್ಕದು ದೇವಸ್ಥಾನ, ದೊಡ್ಡ ದೇವಸ್ಥಾನ, ಗೋಪುರಗಳು ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ದೇವಸ್ಥಾನದ ಹೊರಗಡೆದು ನೋಡಿ. ಇದಾದಮೇಲೆ ನೋಡಿ ಒಂದು ಕೆಲವು ಫೋಟೋಗಳು ತೆಗೆಸ್ಕೊಂಡಿವಿ ನೋಡಿ. ಇಲ್ಲಿ ಮುಂದೆ ನಿಂತು ಫೋಟೋ ತೆಗೆಸ್ಕೊಂಡು ಮತ್ತು ಇಲ್ಲಿ ಸೈಡ್ ನಿಂತಿದ್ದಾರೆ ನೋಡಿ ಎಡಗಡೆ ಇಬ್ಬರು ಹುಡುಗರು. ಅವ್ರು ಯಾರು ಗೆಸ್ ಮಾಡಿ, ಅವರು ತುಂಬ ವಿಶೇಷವಾಗಿದ್ದಾರೆ. ನಮಗೆ ಗೊತ್ತಿದ್ದಿಲ್ಲ ಫಸ್ಟ್ ಟೈಮೆಲ್ಲ ನೋಡಿದ್ದು ನಾವು. ಆಮೇಲೆ ನಮ್ಗೆ ಅವರು ಯಾರಂತ ಗೊತ್ತಾಯಿತು, ಹಾಗಾಗಿ ನಿಮಗೆ ಕೇಳ್ತಾ ಇದ್ದೀನಿ ನಾನು. ಮತ್ತು ಅದಾದಮೇಲೆ ಮುಕ್ತೇಶ್ವರ ಸಿದ್ದೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ನೋಡಿ ನಾವು. ಇದನ್ನು ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ಈ ಭುವನೇಶ್ವರದಲ್ಲಿ ಗ್ರೀನೆಸ್ ಅಂತ ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದರೆ ಗಿಡಗಳು, ಗಾರ್ಡನ್ಗಳು, ಒಂಥರ ಬೆಂಗಳೂರು ನೋಡಿದಂಗೆ ಅನ್ನಿಸ್ತಾ ಇತ್ತು ನನಗಂತಂದ್ರು. ಒಂದೊಂದು ನಾರ್ತ್ ಕಡೆ ಅಷ್ಟು ಹಸಿರಾಗಿರೋದಿಲ್ಲಲ್ಲ, ಹಾಗಾಗಿ ಇಲ್ಲಿ ನೋಡಿದರೆ ಏನು ಅನಿಸಿಲ್ಲ. ತುಂಬ ಚೆನ್ನಾಗಿತ್ತೆಲ್ಲ ಸೀನರಿ ಅದೆಲ್ಲ ನೋಡಿ. ಲಿಂಗುನೇ ಇಲ್ಲೆಲ್ಲ ಇರೋದು, ಒಳಗಡೆ ಹೋಗಬಾರ್ದಂತ ಆ ಕಡೆ ಈ ಕಡೆ ಕೋಲಿಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲ ಅದೆಲ್ಲ ನೋಡಿ ಬಂದಾದಮೇಲೆ ಮತ್ತೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡಿವಿ ನಾವೆಲ್ಲ. ನಾನೊಂದು ಚಿಕ್ಕದಾಗಿ ನಾನು ಯೂಟ್ಯೂಬ್ ಬೇಕಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡಿ ಒಂದು ಫೋಟೋನೂ ತೆಗೆದಿದ್ದಾಯಿತು. ಇದಾದಮೇಲೆ ಮತ್ತೆ ಎಲ್ಲೋದ್ವಿ ಅಂತಂದರೆ ಗೌರಿ ಟೆಂಪಲ್ಗೆ ಹೋದ್ವಿ. ಆದರೆ ಅಲ್ಲಿನೂ ಫೋನ್ ಬಿಡಲಿಲ್ಲ ಒಳಗಡೆ. ಫೋನ್ ಬಿಟ್ಟಿದ್ರು, ಆದರೆ ಫೋಟೋ ತೆಗೆಯೋಕ್ಕೆ ವಿಡಿಯೋ ಮಾಡೋಕ್ಕೆ ಕೊಡಲಿಲ್ಲ ನೋಡಿ. ನಾವು 3 ಜನ ನಿಂತು ಫೋಟೋ ತೆಗೆಸ್ಕೊತಾ ಇದ್ದೀವಿ. ತುಂಬ ಟಯರ್ಡ್ ಆಗಿತ್ತು ನೋಡಿ ಬಿಸಿಲಲ್ಲೆಲ್ಲ ಓಡಾಡಿ. ಇದು ಇನ್ನೊಂದು ರೌಂಡು ಎಲ್ಲ ಫುಲ್ಲು ರೌಂಡು ತೊಗೊತಾ ಇದ್ದೀನಿ ನಾನು ವಿಡಿಯೋ. ಅದಾದಮೇಲೆ ಇವಾಗ ನೋಡಿ ಇದು ನೋಡಿ ಗೌರಿ ಅಂದರೆ ಇದು ಗೌರಿ ಎಲ್ಲ, ಗೌರಿ ಬೇರೆ, ಇದು ಒಂದು ದೇವಸ್ಥಾನ. ಏನೇನೋ ಇದ್ದಾವೆ, ತುಂಬ ದೇವಸ್ಥಾನ ಇದ್ದಾವೆ ಇಲ್ಲಿ ಅಂತರೂ. ಅಷ್ಟು ದೇವಸ್ಥಾನ ಇದ್ದಾವೆ. ಸ್ವಲ್ಪ ತೆಕ್ಕೊಳ್ಳೋದ್ರಲ್ಲಿ ಯಾರೋ ಬಂದು ಬೇಡ ಅಂದರು. ಸರಿ ಅಂತಂದು ಆಫ್ ಮಾಡಿದೆ. ಇದು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಇದು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತೆಲ್ಲ ವಿಡಿಯೋ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿ ನಮ್ಮ ಬೇಲೂರು ಹಳೆಬೀಡು ನೋಡಿದಂಗೆ ಅನಿಸುತ್ತೆ. ಇದೆಲ್ಲ ಚೆನ್ನಾಗಿತ್ತು. ಇದಾದಮೇಲೆ ಮತ್ತೆ ನಾವು ಮಧ್ಯಾಹ್ನ ಹೋಟ್ಲಿಗೆ ಬಂದ್ವಿ ಊಟಕ್ಕೆ. ಊಟನೂ ತುಂಬ ವೆರೈಟಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಊಟದಲ್ಲೇನು. ಒರಿಸ್ಸಾದಲ್ಲಿ ಹೆಂಗೆ ಸಿಗುತ್ತೇನಪ್ಪ ಊಟ ಅಂತ ಅಂದ್ಕೊಂಡಿದ್ವಿ. ಆದರೆ ಊಟಕ್ಕೇನು ತೊಂದರೆ ಇಲ್ಲ ನೋಡಿ. ಇದೆಲ್ಲ ನೋಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಹೋಟ್ಲಿಗೆ ಹೋಗ್ತಾ ಇದ್ವಲ್ಲ. ಇದು ಏನೋ ವಿಧಾನಸೌಧ ಇದೇನೋ ಏನೋ ಇದು ಅಲ್ಲಿದು ಭುವನೇಶ್ವರಿದು ಚೆನ್ನಾಗಿತ್ತು ಇದು ಬಿಲ್ಡಿಂಗು. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಇದಾದಮೇಲೆ ಈಗ ಹೋಟ್ಲಿಗೆ ಹೋಗ್ತಾ ಇದ್ವಿ ನಾವೀಗ ಊಟಕ್ಕೆ. ಊಟದಲ್ಲಿ ಏನೇನು ವೆರೈಟಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೋಡಿ ಮಧ್ಯಾಹ್ನ ಊಟ ಏನೇನಿದೆ ಅಂತ ನಿಮ್ಗೆ ತೋರಿಸಿದ್ನೆಲ್ಲ ನಾನು. ಏನೇನಿದೆಯಪ್ಪ ಅಂದ್ರೆ ಪೂರಿ ಇದೆ, 3 ಥರ ಪಲ್ಯ ಇದೆ, ಅನ್ನ, ಸಾಂಬಾರು, ರಸಮು, ಮೊಸರು, ಹಪ್ಪಳ ಮತ್ತು ಎಲ್ಲ ವೆಜಿಟೇಬಲ್ ಹಾಕಿದ್ದು, ಗೀ ರೈಸು ಚೆನ್ನಾಗಿತ್ತು. ಮತ್ತು ಪಾಯಸನೂ ಇತ್ತು. ತುಂಬ ಚೆನ್ನಾಗಿತ್ತು ಊಟ, ಟೇಸ್ಟೂ ಆಗಿತ್ತು. ಚೆನ್ನಾಗಿ ಊಟ ಮಾಡ್ಕೊಂಡು ಮತ್ತು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಮತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಖಂಡಗಿರಿ ಮತ್ತು ಉದಯಗಿರಿ ಕೇವ್ಸ್ ನೋಡೋಕ್ಕೆ ಹೋಗ್ತಾ ಇದ್ವಿ. ಇದು ಕೇವ್ಸ್ ನಾವು ಬಾದಾಮಿಯಲ್ಲಿ ನೋಡಿದ್ವಿ, ಹಾಗಾಗಿ ನಾವೇನು ಮೇಲೆ ಹೋಗಲಿಲ್ಲ. ಎಲ್ಲರೂ ಹೋಗಿದ್ರು, ನಾವು ಇಬ್ಬರು ಮಾತ್ರ, ನಾನು ನಮ್ಮ ಫ್ರೆಂಡು ಭಾರತಿ ಅಂತ ನಾವು ಕೆಳಗಡೆನೇ ಕೂತಿ. ಇಲ್ಲಿ ನೋಡಿ ಕೋತಿಗಳು ಎಷ್ಟೊಂದಿದೆ. ಕೋತಿಗೆಲ್ಲ ತಿನ್ನಿಸೋದು ಮಾಡೋದು. ಒಂದು 20 ರೂಪಾಯಿ ಕೊಟ್ಟರೆ ಕಾಳು ಕೊಡ್ತಾರೆ, ನಾವು ತಿನ್ನಿಸ್ಬೋದು. ಕೋತಿಗೆಲ್ಲ ತಿನ್ನಿಸ್ತಾ ಇದ್ದಾರೆ ಜನ ಎಲ್ಲ. ಇದೇ ನೋಡಿ ಕೇವ್ಸು. ನಾವು ಬಾದಾಮಿಯಲ್ಲಿ ನೋಡಿದ್ವಲ್ಲ, ಹಾಗಾಗಿ ನಾವು ಮೇಲೆ ಹೋಗಲಿಲ್ಲ. ಎಲ್ಲರೂ ಅಂದರು ಬರಬೇಕಾಗಿತ್ತು, ತುಂಬ ಚೆನ್ನಾಗಿದೆ ಅಂತಂದು. ಬಟ್ ನಮಗೆ ಸುಸ್ತಾಗಿತ್ತಲ್ಲ, ಹಾಗಾಗಿ ನಾವು ಹೋಗಲಿಲ್ಲ. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅದನ್ನು ನೋಡಿಕೊಂಡು ಜರ್ನಿ ಸ್ಟಾರ್ಟ್ ಆಗಿ ಮತ್ತು ನಾವು ಹೋಟ್ಲಿಗೆ ಬಂದ್ವಿ. ಎಲ್ಲಿ ಬಂದ್ವಿ ಅಂದರೆ ಪುರಿಗೆ ಬಂದ್ವಿ. ಪುರಿಯಲ್ಲಿ ನಮಗೆ ರೂಮ್ ಕೊಟ್ಟರು. ಆವಾಗ ರೂಮಲ್ಲಿ ಎಲ್ಲ ಲಗೇಜ್ ಇಟ್ಟು ಫ್ರೆಶ್ ಆಗಿ ರಾತ್ರಿ ಡಿನ್ನರಿಗೆ ಬಂದ್ವಿ. ಇಲ್ಲಿನೂ ಪರವಾಗಿಲ್ಲ, ಊಟ ಚೆನ್ನಾಗಿತ್ತು. ಎಲ್ಲ ದಾಲ್ ಇತ್ತು, ಪುಲ್ಕ ಇತ್ತು, ಪನ್ನೀರ್ ಸಬ್ಜಿ ಅದೆಲ್ಲ ಇತ್ತು. ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಊಟ ಮಾಡಿ ಇನ್ನೇನು ಇಲ್ಲೇ ರೆಸ್ಟ್ ಮಾಡಬೇಕು. ನಾಳೆ ಬೆಳಗ್ಗೆ ಮತ್ತೆ ಜರ್ನಿ ನಮ್ಮ ಸ್ಟಾರ್ಟು. ಸರಿ, ನಮ್ಮದು ಫಸ್ಟ್ ಡೇ ಟ್ರಿಪ್ಪು ಜರ್ನಿ ಹೇಗೆ ಅನ್ನಿಸ್ತು ನಿಮಗೆ ನೋಡಿ.
ಇಷ್ಟ ಆಯಿತಾ? ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಮತ್ತೇನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್, ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಡೇ ಟ್ರಿಪ್ಪು ಯಾವ ಥರ ಆಯಿತು ನಮ್ಮದು ಅಂತಂದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಅಲ್ಲಿವರೆಗೂ ಬೈ ಬಾಯ್, ಟೇಕ್ ಕೇರ್.